ಆ ಪ್ರಕೃತಿಯನ್ನ ಹೊಂದವ. ಅದಕ್ಕೆ ವಶವಾಗಿ ಕರ್ಮಗಳನ್ನ ಮಾಡ್ತವ. ಯಾವುದಕ್ಕಾಗಿ? ಪ್ರಕೃತಿಗೆ ವಶವಾಗಿ ಅದರಂತೆ ಅವು ಕರ್ಮಗಳನ್ನ ಮಾಡ್ತವ. ಜ್ಞಾನವಾನ್ ಅಪಿ, ಜ್ಞಾನಿಯೂ ಕೂಡ ಸತ್ಯಾವ ತನ್ನ ಪ್ರಕೃತಿಗೆ ಸದೃಶಂ ಅನುಸಾರವಾಗಿ ಚೇಷ್ಟತೆ ನಡೆಯುತ್ತಾನೆ. ಜ್ಞಾನಿಯಾದವನು ಕೂಡ ಪ್ರಕೃತಿ, ಅದಕ್ಕಿದಕ್ಕಾಗಿನ ಪ್ರಕೃತಿ ಸದೃಶಂ ಅನುಸಾರವಾಗಿ, ಪ್ರಕೃತಿಯ ಅನುಸಾರವಾಗಿ ಜ್ಞಾನಿಯು ಕೂಡ ನಡೀತಾನ. ಪರಿಸ್ಥಿತಿ ಹೀಗಿರುವಾಗ ನಿಗ್ರಹವು ಹಿಂಸರಿಷ್ಯತೆ, ಏನು ಮಾಡಲು ಸಾಧ್ಯವ? ತನ್ನನ್ನ ತಾನು ತಿಳಿದುಕೊಂಡಂತ ಜ್ಞಾನಿ ಪುರುಷನು ಕೂಡ ಏನ್ ಮಾಡ್ತಾನ? ಕರ್ಮಗಳನ್ನ ಮಾಡೇ ಮಾಡ್ತಾನ. ಎಷ್ಟು ತಿಳಿದವನಾದರೂ ಕೂಡ ತನ್ನ ಸಂಸ್ಕಾರಕ್ಕೆ, ತನ್ನ ಸ್ವಭಾವಕ್ಕೆ ತಕ್ಕಂತೆಯೇ ನಡೆದುಕೊಳ್ತಾನ. ಜ್ಞಾನಿಯಾದರೂ ಕೂಡ ತಾನು ವ್ಯವಹಾರ ಏನ್ ಮಾಡ್ಬೇಕಲ್ಲ ಅದರಂತೆ ಮಾಡ್ತಾನ. ಎಲ್ಲ ಜೀವಿಗಳು ಕೂಡ ಸಂಸ್ಕಾರದ ಸ್ವಭಾವದ ಕೈಗೊಂಬೆಗಳು. ಎಲ್ಲ ಈ ಜೀವಿಗಳೇನದವಲ್ಲ ಎಲ್ಲವೂ ಕೂಡ ಸಂಸ್ಕಾರದ ಕೈಗೊಂಬೆಗಳು. ಅದನ್ನ ನೀನು ಚೆನ್ನಾಗಿ ತಿಳ್ಕೋ. ಅದು ಮೆಚ್ಚರೇನು ಬಂತು? ಅದರ ವ್ಯವಸ್ಥೆಯನ್ನ ನೀನು ಚೆನ್ನಾಗಿ ತಿಳಿದುಕೊಳ್ಳದಿದ್ದರೆ ನಾವೇನದನ ಗೊಂಬೆ ಆಡುವ ಸೂತ್ರಧಾರ ಯಾರು? ನಾನು ಆಡಿಸುವ ಸೂತ್ರ ನನ್ನ ಕೈಯಾಗೈತಿ. ಎಲ್ಲ ಗೊಂಬೆಗಳ ಸೂತ್ರ ನನ್ನ ಕೈಯೊಳಗಿದೆಯಪ್ಪ. ಅದಕ್ಕೆ ನೀನು ಯಾರೇ ಎಷ್ಟೇ ಉಪದೇಶ ಮಾಡಿದರೂ ಕೂಡ ಇಡೀ ಜಗತ್ತಿನಲ್ಲಿ ಒಂದೇ ಮಾರ್ಗ ಅನುಸರಿಸುವುದು ಎಂದು ಒಂದೇ ಮಾರ್ಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇಲ್ಲನ್ನವರದಾರ, ದೇವರೇ ಇಲ್ಲನ್ನವರದಾರ, ನಮ್ಮ ಗುಣಗಣವಾಗಿ ಗುರುಗಳಿಲ್ಲನ್ನವರದಾರ, ಶಾಸ್ತ್ರಗಳು ಇಲ್ಲನ್ನವರದಾರಲ್ಲ. ಎಂಥವರಿಗೆ ಏನಾಗುವುದಿಲ್ಲ? ಒಂದೇ ಮಾರ್ಗವನ್ನ ಅನುಸರಿಸುವುದು ಎಂದೆಂದೂ ಇಲ್ಲ. ಇದಕ್ಕೆ ಕಾರಣ ಏನಿದೆ? ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಸಂಸ್ಕಾರದ ಜೀವನ ಪರ್ಯಂತರವಾಗಿ ಮಾಡಿಕೊಂಡು ಬಂದಂತ ಸಂಸ್ಕಾರದ ನಡೆ. ನಮ್ಮ ಸಂಸ್ಕಾರ ಹೇಗಿದೆ? ಅದು ಹಾಗೂ ನಮ್ಮ ಜೀವ ಸ್ವಭಾವ. ನಮ್ಮ ಸ್ವಭಾವ ಏನಿದೆ? ಜೀವನ ಸ್ವಭಾವ ತಿಳಿದಂತೆ ನಡೆಯುವುದು. ನನಗೇನು ತಿಳಿಸಿದಲ್ಲ, ನನ್ನ ತನಗೆ ಸಂಸ್ಕಾರ ಆಗಿದೆಯಲ್ಲ ಅದರಂತೆ ನಡೆಯುವುದು ಜೀವನ ಸ್ವಭಾವ. ನಾವು ನಮ್ಮ ಪೂರ್ವ ಸಂಸ್ಕಾರವನ್ನ ನೋಡಿದರೆ ನಾವು ಒಂದೇ ಜನ್ಮದಾಗ ಬಂದವರಲ್ಲ, ಅನೇಕ ಜನ್ಮದಲ್ಲಿ ಕೂಡ ಬಂದವರೇ. ಯಾಕೆ? ಹಿಂದಿನ ಜನ್ಮದಲ್ಲಿ ಮಾಡಿದ ಸಂಸ್ಕಾರದಿಂದ ಏನಾಗಿದೆ? ಈ ಜನ್ಮದಲ್ಲಿ ವ್ಯವಹಾರ ನಡೆದಿದೆಯಲ್ಲ. ಸಾತ್ವಿಕ, ರಾಜಸ, ತಾಮಸವಾದ ಅನೇಕ ಅನುಭವಗಳಾದವಲ್ಲ. ಯಾವಾಗ? ಹಿಂದಿನ ಜನ್ಮಾಂತರಗಳಲ್ಲಿ ಎಷ್ಟು ಜನ್ಮಗಳನ್ನ ಕಳೆದೀಗ? ಸಾವಿರಾರು ಕೋಟಿ ಜನ್ಮಗಳನ್ನ ಕಳೆದವಲ್ಲ. ಅದರೊಳಗೆ ಏನಿದೆ? ಸಾತ್ವಿಕ, ರಾಜಸ, ತಾಮಸವಾದ ಅನೇಕ ಅನುಭವಗಳೇನಿದೆಯವ ಹೃದಯವೆಂಬ ಆ ಸೂಕ್ಷ್ಮ ಶರೀರದೊಳಗ ಗಂಟಾಗಿ ಬಂದವಂತೆ. ನಾವು ಮಾಡಿದ ಕರ್ಮಗಳು, ನಾವು ಕರ್ಮದ ಬುದ್ಧಿಯನ್ನು ಹೊತ್ಕೊಂಡು ಬಂದೇವಂತೆ. ಈ ದೇಹಕ್ಕೆ ಬರುವಾಗ ನಾವು ಮಾಡಿದ ಕರ್ಮದ ಪುಣ್ಯವಾಗಲಿ ಇಲ್ಲಂದ್ರೆ ಪಾಪ ಕರ್ಮಗಳನ್ನಾಗಲಿ ನಾವೆಲ್ಲರೂ ಕೂಡ ಏನ್ ಮಾಡಿವೆ? ಹೊತ್ಕೊಂಡು ಬಂದೇವಂತೆ. ಹೊತ್ತುಕೊಂಡು ಬಂದಿದ್ದನ್ನ ಅದನ್ನು ಅನುಭವಿಸಲಿಕ್ಕೆ ಜೀವನ ಪರ್ಯಂತರವಾಗಿ ಕಷ್ಟವನ್ನು ಅನುಭವಿಸಿ, ಸುಖವನ್ನು ಅನುಭವಿಸಿ, ಪುಣ್ಯದ ಸುಖವೇ ಸುಖ, ಪಾಪದ ಫಲವೇ ದುಃಖ. ಇಂಥ ಅನೇಕ ಜನ್ಮಗಳಲ್ಲಿ ತಿರುಗುತ್ತಾ ಪಾಪ ಪುಣ್ಯಗಳ ಗಂಟನ್ನ ನಾವು ಈ ದೇಹಕ್ಕೆ ಬರುವಾಗ ಹೊತ್ತುಕೊಂಡು ಬಂದೇವಲ್ಲ. ಇಂಥ ಜನ್ಮಾಂತರಗಳಿಂದ ಸೂಕ್ತ ಪ್ರತಿ ಏನಾಗಿದೆ?
ಹಿಂದಿನ ಜನ್ಮದಲ್ಲಿ ಅತ್ಯಂತ ಹಿಂದಿನ ಜನ್ಮದಲ್ಲಿ ಏನಾಗೈತಿ, ಆ ಜನ್ಮವನ್ನ ಯಾವುದು ಪಡೆದೇವನ್ನೋದು ಯಾಕೆ ವೃತ್ತಾವಸ್ಥೆ. ಅದಕ್ಕ ಅನೇಕ ಜನ್ಮಗಳ ಮೂಲಕ ಪಡೆದು ಬಂದ ಈ ಜೀವಕ್ಕೆ ಏನದವ, ಅನೇಕ ಜನ್ಮಗಳ ಅನುಭವದ ಸಂಸಾರ. ಜೀವನಿಗೆ ಅನೇಕ ಜನ್ಮದಲ್ಲಿ ಬಂದಂತ ಜೀವನಿಗೆ ಸಂಸ್ಕಾರ ಇದೆಯಲ್ಲ, ಒಂದೇ ಜನ್ಮ ನೋಡಿದರೂ ಕೂಡ ಆ ಜನ್ಮ ಹೆಂಗದೆ, ಬೆಳಗು ಬಂದ ವಾತಾವರಣದ ಛಾವು. ಈ ಪ್ರಭಾವ ಸದಾ ನಮ್ಮಲ್ಲಿ ಇರುತ್ತದೆ. ಇದಲ್ಲದೆ ಪ್ರತಿ ವ್ಯಕ್ತಿಗೆ ಆತನದೇ ಆದ ಜೀವ ಸ್ವಭಾವ ಇರ್ತಕ್ಕದು. ಆ ಜನ್ಮದನ ಅದಕ್ಕೆ ತಕ್ಕಂತೆ ನಡೆದುಕೊಳ್ತಾನ. ತನ್ನ ಹಿಂದಿನ ಸಂಸ್ಕಾರ ಹೇಗಿದೆ ಅದರಂತನೂ ಕೂಡ ನಾವೇಮಾಡ್ತಾನ, ಜೀವನವನ್ನ ಮಾಡ್ತಾನ. ಮೆಣಸಿನ ಗಿಡ ಹೇಗೆ ಸಿಹಿಯಾದ ಹಣ್ಣನ್ನ ನೀಡಲಾಗದು. ಈಗ ಹೊಲದಲ್ಲಿ ಏನ್ ಮಾಡೇವಿ, ಮೆಣಸಿನ ಬೀಜವನ್ನ ಹಾಕಿವಿ. ಹೇಗಿಲ್ಲಪ್ಪ ನನಗೆ ಸಿಹಿಯಾದ ಪಕ್ವವಾದ ಮಾವಿನ ಹಣ್ಣಿನಂತೆ, ಸೇಬುವಿನಂತೆ, ಚಿಕ್ಕುವಿನಂತೆ ಅದು ರಸ ಅದರಿಂದ ಬರ್ಲಂತೇಳಿ ಹಾಕಿದ್ರ ಅದರಾಗ ಸಿಹಿ ಬರಬಹುದು. ಜ್ವಾಳವನ್ನ ಬಿತ್ತೇವಿ, ಹೇಗಿಲ್ಲ ನನಗೆ ಜ್ವಾಳ ಬೇಡ ಗೋಧಿ ಅಂತೇಳಿ ಅಂದ್ರ ಅದು ಆ ಕಾಳನ್ನ ಬೆಳೆಯನ್ನ ಪಡಬಹುದು. ಅಕ್ಕಿಯನ್ನ ಬಿತ್ತೇವೆ, ಹೇಗಿಲ್ಲ ಅಕ್ಕಿ ಬರ್ಲಿ ನಮಗ್ ಭತ್ತ ಬರ್ಲಿ ಅಂತೇಳಿ ಅದು ಬರುವುದಿಲ್ಲ. ಯಾವ ಹಿಂದಿನ ಜನ್ಮದಲ್ಲಿ ಅದರ ಸ್ವಭಾವ ಏನಿದೆ ಅದರಂತೆ ಕೂಡ ನಮಗೇನಾಗತ್ತದು ಫಲವನ್ನ ಕೊಡುತ್ತಲ್ಲ. ಮೆಣಸಿನ ಗಿಡ ಹೇಗೆ ಸಿಹಿಯಾದ ಹಣ್ಣನ್ನ ನೀಡಲಾರದು, ಅದಂಗಿದೆ ಕಾರಣ ಇದೆ. ಅದರ ಹುಳಿ ಐತಲ್ಲ, ಹಳೆಲ್ಲ ಖಾರ ಆಗಂದ್ರ ತನ್ನ ಹುಳಿಯನ್ನ ಬಿಟ್ಟು ಖಾರ ಆಗಬಹುದೇ. ಇದು ಹಿಂದಿನ ಸಂಸಾರ, ತಾನು ಮಾಡಿದ ಅನೇಕ ಜನ್ಮದಲ್ಲಿ ಇರತಕ್ಕಂಥ ವ್ಯವಸ್ಥೆ. ಹಾಗೆ ಸ್ವಪ್ನಗತಿಯ ಜೀವ ಸ್ವಭಾವವನ್ನ ಬದಲಿಸುವುದು ಅಸಾಧ್ಯ. ಇಂತಹ ಸ್ವಭಾವ ಮತ್ತು ಪ್ರಭಾವ ಸಮ್ಮಿಶ್ರಣ ಈ ಬದುಕು. ಅವೇನು ಬದುಕಕ್ಕವಲ್ಲ, ಯಾವಾಗ ಯಾವುದರಿಂದ ನಮ್ಮ ನಡತೆ, ನಮ್ಮ ನಡೆ ನುಡಿ ಹಿಂದಿನ ಸಂಸ್ಕಾರದಿಂದ ನಮ್ಮ ಪ್ರಭಾವದ ಹೆಂಗಿದೆ ಇದು ಈ ಬದುಕು, ಸಮ್ಮಿಶ್ರಣ ಈ ಬದುಕು. ಅದಕ್ಕ ಇದನ್ನ ನಾವು ವಿಶ್ಲೇಷಣೆ ಮಾಡಿ ನೋಡಿದಾಗ ನಮಗೇನಾಗತ್ತೆ, ಸಹಜವಾಗಿ ನಮಗೊಂದು ಪ್ರಶ್ನೆ ಬರ್ತದಲ್ಲ. ಎಂತ ಪ್ರಶ್ನೆ? ಜೀವ ಸ್ವಭಾವದಂತೆ ಜೀವದ ನಡೆ, ಸ್ವಭಾವದಂತೆ ಕ್ರಿಯೆ. ಸ್ವಭಾವ ತಕ್ಕಂತೆ ಎಲ್ಲವೂ ಆಗ್ತದೆ. ನಮ್ಮ ಸ್ವಭಾವ ಹೆಂಗಿದೆ, ನಮ್ಮ ಭಾವ ಹೆಂಗಿದೆ, ನಾವು ಯಾವ ತೆರನಾಗಿ ನಡೀತೀವಲ್ಲ ಅದರಂತೆ ಆಗ್ತದೆ. ಹಾಗಾದ್ರ ಪ್ರಯತ್ನ ಯಾಕೆ ಮಾಡ್ಬೇಕು? ತನ್ನಿಂದ ತಾನ ಆಗ್ತತಿ, ಸಂಸ್ಕಾರದಿಂದ ಆಗ್ತತಿ ಅಂದಾಗ ನಾವ್ ಯಾಕೆ ಪ್ರಯತ್ನ ಮಾಡಬೇಕು? ಸದಾ ಪ್ರಯತ್ನ ಮಾಡುವುದರಿಂದ, ಸಂಸ್ಕಾರದಿಂದ ಅಥವಾ ಪ್ರಭಾವದಿಂದ ಈಚೆ ಬರಲು ಸಾಧ್ಯ ಸಹಜವಾಗಿ. ಆ ಪ್ರಯತ್ನ ಇರಲಾರದೆ, ಇಲ್ಲಪ್ಪ ನಾವು ಚಿಂತನೆ ಮಾಡಲಾರದ ನಮಗೆ ಜ್ಞಾನ ಆಗಂದ್ರೆ ಆಗ್ತದೆ. ಏನಪ್ಪ, ಹಿಂದಿನ ಸಂಸ್ಕಾರದಲ್ಲಿ ಹಿಂದಿನ ಜನ್ಮದಲ್ಲಿ ಕೂಡ ನಾವೆಲ್ಲರೂ ಕೂಡಿದವರ ಅಂದಾಗ ಈಗ ಎಲ್ಲರೂ ಕೂಡ್ಕೊಂಡು ಮಾಡಕತ್ತೇವೆ, ಚಿಂತನೆ ಮಾಡಕತ್ತೇವಲ್ಲ. ಈಗ ಬರಲು ಯಾಕೆ? ಆ ವಿಷಯ ವ್ಯಾಮೋಹಗಳಿಂದ, ಆ ಪ್ರಕೃತಿಯ ಗುಣಗಳಿಂದ, ಸತ್ವಗುಣ, ರಜೋಗುಣ, ತಮೋಗುಣಗಳನ್ನ ದಾಟಿ ಆ ಭಗವಂತನನ್ನ ಕಾಣಬೇಕು, ನನ್ನ ನಿಜವಾದ ಸ್ವರೂಪವನ್ನ ನಾನು ಸಹಜವಾಗಿ ತಿಳ್ಕೋಬೇಕು ಅಂತೇಳಿ ಈ ಚಿಂತನೆ ಮಾಡಕತ್ತೇವಲ್ಲ. ಹಿಂದಿನ ಜನ್ಮದ ಸಂಸ್ಕಾರದಿಂದ ನಾವು ಈ ಭಾರತ ದೇಶದಾಗ ಇಷ್ಟ ಮಂದಿದ್ದೇವೆ. ಎಷ್ಟೋ ಸಾಕಷ್ಟು ಕೋಟಿ ಕೋಟಿ ಜನರದಾರಲ್ಲ, ಯಾಕೆ ಅವರಿದ್ರ ಪ್ರವೃತ್ತಿ ಆಗುದಿಲ್ಲ ಅಂತಂದ್ರ ಹಿಂದಿನ ಜನ್ಮದ ಅನುಭವದ ಸಂಸ್ಕಾರದ ನಡೆ ನುಡಿಗಳಿಂದ ಅದರೊಳಗೆ ಏನಾಗ್ಯಾರ, ಪ್ರವೃತ್ತರಾಗ್ಯಾರ. ಇಂಥ ಸಂಸ್ಕಾರ ಅಥವಾ ಪ್ರಭಾವದಿಂದ ಈ ಸಹ
ಪ್ರಭಾವವನ್ನ ಅಭಿವ್ಯಕ್ತಿಗೊಳಿಸಲು ಸಹಾಯ ಮಾಡಬೇಕಪ್ಪ. ಅಂತ ಸಂಸ್ಕಾರವಂತನಾಗಿ, ಧರ್ಮವಂತನಾಗಿ, ನೀತಿವಂತನಾಗಿ, ಶ್ರದ್ಧಾವಂತನಾಗಿ ಮಾಡಿದ್ದಾದ್ರ ಏನಕತಿ ಇದೇ ಜನ್ಮದಲ್ಲಿ ನಿನಗ ಆತ್ಮದ ಸುಖ ಅನುಭೂತಿ ಆಗತ್ತಪ್ಪ. ಜ್ಞಾನವುಳ್ಳವನು ಕೂಡ ಏನ್ ಮಾಡ್ತಾನ, ತನ್ನ ಪ್ರಕೃತಿಗೆ ಅನುಗುಣವಾಗಿ ನಡೀತಾನಲ್ಲ. ಪ್ರಾಣಿಗಳು ಕೂಡ ಪ್ರಕೃತಿಯನ್ನೇ ಅನುಸರಿಸ್ತವ. ಹೀಗಿರುವಾಗ ನಿಗ್ರಹವು ಏನು ಮಾಡಬಲ್ಲದು? ಅದು ನಿಗ್ರಹ ಅಂತ ಹೇಳಿದ್ರೆ ಅದು ಏನು ಮಾಡಲು ಸಾಧ್ಯ ಇದೆಪ್ಪ? ಅದೊಂದು ಸ್ವಲ್ಪ ನನಗೆ ಕೇಳು. ಎಲ್ಲಾ ಪ್ರಾಣಿಗಳು ಕೂಡ ಪ್ರಕೃತಿಗೆ ಪ್ರಾಪ್ತರಾಗ್ಯಾರ ಅಂತ ಹೇಳಿದೆಲ್ಲ ಹಂಗಂತದೆ. ಒಂದಿಷ್ಟು ನನಗ ತಿಳಿಸಿ ಹೇಳು ಪರಮಾತ್ಮ ಅಂತೇಳಿ ಅರ್ಜುನ ಪ್ರಶ್ನೆಗಳನ್ನ ಮಾಡ್ತಾನ. ಸಮಸ್ತ ನದಿಗಳು ನೀರು ಸ್ವಾಭಾವಿಕವಾಗಿ ಸಮುದ್ರದ ಕಡೆ ಪ್ರವಹಿಸುತ್ತವೆ. ಎಲ್ಲಾ ನದಿಗಳು ಕೂಡ ತತ್ವನ್ನ ಬಿಟ್ಟು ದಿಬ್ಬದ ಕಡೆ ಹರಿದವೇನು ಒಂದಿನ ಎಲ್ಲಿ ಮೇಲಿಂದ ಕೆಳಗ ಎಲ್ಲಿ ತಕ್ಕಿದೆ ಎಲ್ಲಿಯವರೆಗೆ ಅದು ತಕ್ಕಿನಿಂದ ಹರಿದು ಹೋಗುವ ತಾನು ತನ್ನ ಗಮ್ಯ ಸ್ಥಾನವಾದ ಸಮುದ್ರವನ್ನ ಸೇರುವವರೆಗೂ ಕೂಡ ಯಾವ ನದಿಯಾಗಲಿ, ಹಳ್ಳಾಗಲಿ, ಸರೋವರಾಗಲಿ, ಯಾವುದೇ ಆಗಲಿ ಅದನ್ನ ಹೋಗಿ ಮುಟ್ಟುವವರೆಗೆ ಹೇಗೆ ನಿಲ್ಲುವ ಸಿದ್ಧವೋ ಅದರಂತೆ ನೀರಿಗೇನಿದೆ, ಕೆಳಮುಖವಾಗಿ ಹರಿಯುವುದೇ, ಅದರ ಪ್ರಭಾವ ಇದೆ, ಅದರ ಸ್ವಭಾವ ಇದೆ. ಬೆಂಕಿಗೆ ಮೇಲ್ಮುಖವಾಗಿ ಉರಿಯುವ ಶಕ್ತಿ ಅದಕ್ಕಿದೆ. ಬೆಂಕಿ ಎಂದಾದರೂ ಕೂಡ ಯಾವುದೇ ಹಚ್ಚಿದೊಳಗೂ ಕೂಡ ಬೆಂಕಿ ಹಚ್ಚಿದಾಗ ಕೆಳಮುಖವಾಗಿ ಹರಿಯುತ್ತೀರ. ಯಾಕ ಅದರ ಸ್ವಭಾವ ಆಗಿದೆ. ನೀರಿನ ಸ್ವಭಾವ ಕೆಳಮುಖವಾಗಿ ಹರಿದಿದೆ, ಬೆಂಕಿಯ ಸ್ವಭಾವ ಊರ್ಧ್ವಮುಖವಾಗಿ ಉರಿತಾಗಿದೆ. ಇದು ಸಮುದ್ರದ ಕಡೆ ಪ್ರವಾಹ ಮಾಡ್ತಾವಲ್ಲ, ಆ ಪ್ರವಾಹವನ್ನ ಏನ್ ಮಾಡ್ಬೇಕು? ಆಶಾಪೂರ್ವಕ ತಡೆಯಲಾಗುವುದಿಲ್ಲ. ಇಂಥದ್ದನ್ನು ಏನ್ ಮಾಡಕ್ಕಾಗುದಿಲ್ಲ, ತಡೆಯಲಿಕ್ಕೆ ಆಗುದಿಲ್ಲ. ಅದರಂತೆ ಸಮಸ್ತ ಪ್ರಾಣಿಗಳು ಕೂಡ ಏನ್ ಮಾಡ್ತಾವ? ತಮ್ಮ ತಮ್ಮ ಪ್ರಕೃತಿಗೆ ಅಧೀನವಾಗಿ ಪ್ರಕೃತಿಯ ಪ್ರವಾಹದಲ್ಲಿ ಬಿದ್ದು ಪ್ರಕೃತಿಯ ಕಡೆಗೆ ಹೋಗ್ತವ. ಹೇಗೆ ಬೆಟ್ಟದ ಮೇಲೆ ಮಳೆ ಬಿದ್ದಾಗ ಹಳ್ಳ ಕೊಳ್ಳಾಗಿ ಹನಿ ಹನಿ ಕೂಡಿ ಹಳ್ಳ, ಹಳ್ಳ ಹಳ್ಳ ಕೂಡಿ ಹೊಳೆ, ಹೊಳೆ ಹನಿ ಕೂಡಿ ಕೂಡ ಏನಾಗ್ಯಾವ? ಸಮುದ್ರಗಳಾಗ್ಯಾವಲ್ಲ. ಸಮುದ್ರಕ್ಕೆ ಹೋಗಿ ಸೇರುವವರೆಗೆ ಅವು ಹೇಗೆ ನಿಲ್ಲೋದಿದ್ದಾವೋ ಅದರಂತೆ ಪ್ರಕೃತಿಯ ಕಡೆಗೆ ಅವು ಹೋಗ್ತವ. ಅದಕ್ಕ ಯಾರು ಸರ್ವಥ ಕರ್ಮಗಳನ್ನ ಬಿಡುವುದಿಲ್ಲ. ಅರ್ಜುನ, ನೀ ಕರ್ಮ ಮಾಡುವುದಿಲ್ಲ ಅಂತೀಯಲ್ಲಪ್ಪ, ಯಾರು ಬಿಡುವುದಿಲ್ಲಪ್ಪ. ಈ ಮಧ್ಯ ಲೋಕದಲ್ಲಿ ಬಂದಂತ ಎಲ್ಲರೂ ಕೂಡ ಆ ಕರ್ಮಗಳನ್ನ ಮಾಡೇ ಮಾಡ್ತಾರೆ. ಅವು ಎಲ್ಲ ಪ್ರಾಣಿಗಳು ನಿನಗವ ಪ್ರಕೃತಿಗಳನ್ನ. ಆದರೆ ಮನುಷ್ಯನಿಗೆ ಯಾವ ತರದ ಸ್ವಾತಂತ್ರ್ಯವೂ ಇಲ್ಲಂದ ಅಲ್ಲ. ಎಲ್ಲ ಸ್ವಾತಂತ್ರ್ಯ ಇರ್ತಾರೆ. ಹಾಗಂದ್ರ ಬೆಂಗಳೂರಿನಿಂದ ಮದ್ರಾಸಿಗೆ ಹೋಗುವ ಗಾಡಿಯನ್ನ ಮಧ್ಯದಲ್ಲಿ ನಿಲ್ಲಿಸುವ ಸ್ವಾತಂತ್ರ್ಯವು ಯಾರಿಗೂ ಇಲ್ಲವಾದರೂ ಕೂಡ ಆಟಪಾಡಿಗೆ ಟಿಕೆಟ್ ತೆಗೆದುಕೊಂಡು ತನ್ನ ಸ್ವಭಾವ ಇಚ್ಛೆಯಂತೆ ಆಟಪಾಡಿಯಲ್ಲಿ ಇಳಿಯಬಹುದಲ್ಲದು. ಈಗ ಒಂದು ಊರು ಬರ್ತೇವಪ್ಪ, ಅಲ್ಲಿಂದ ಸೋಲಾಪುರ ಬರ್ತೇವೆ, ಇಲ್ಲಿ ಬೆಂಗಳೂರು ಬರ್ತೇವೆ. ಬೆಂಗಳೂರು ಬರ್ತೇವೆ ಅಂದ್ರೂ ಕೂಡ ಟಿಕೆಟ್ ಇಲ್ಲಿಗೆ ಬೆಂಗಳೂರು ತೆಗೆಯುತ್ತಾರೆ. ಆದ್ರೂ ಕೂಡ ನನಗೆಗಳು ಕೆಲಸ ಬಂತು, ತುಮಕೂರು ಹೋಗೋದು ಬಂತು, ಚಿತ್ರದುರ್ಗ ಹೋಗೋದು ಬಂತು, ಅಲ್ಲಿ ಸಾಧ್ಯ ಇದ್ದಿಲ್ಲ ಇದೆ. ಅದರಂತೆ ಅಂದ್ರ ನದಿ ಪ್ರವಾಹವನ್ನ ಮತ್ತೆ ತಡೆಯಲು ಆಗದಿದ್ದರೂ ಕೂಡ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತಿರುಗಿಸಬಹುದಲ್ಲವೇ? ಆ ನದಿ ಏನ್ ಮಾಡಬೇಕು? ನಾವು ನದಿಗೆ ಡ್ಯಾಮ್ ಕಟ್ಟಿ ಅದೇ ನೀರನ್ನ ಮತ್ತ ಇಳಿಸಬಹುದಲ್ಲ. ಅದು ಕರೆ. ಅದಕ್ಕ ಒಬ್ಬ ಪ್ರವಾಹ ರೂಪವಾಗಿ ಹೋಗತಕ್ಕಂತಹ ನೀರನ್ನ ಅವಾಗ ತಡೆಯಲಿಕ್ಕಾಗ್ತದೆ. ಅದು ಎಂದೆಂದೂ ಸಾಧ್ಯ ಇಲ್ಲ. ಪ್ರವಾಹವನ್ನ ಮಧ್ಯೆ ತಡೆಯಲಾಗದಿದ್ದರೂ ಕೂಡ ಅದನ್ನ ಒಂದು ಕಡೆ ನೀರಿರಲಾರದಾಗ ಡ್ಯಾಮನ್ನ ಕಟ್ಟಿ ಆ ನೀರನ್ನ ತರಬಹುದು ಮತ್ತು
ಪರಮಾತ್ಮನ ತನ್ನ ಉದ್ದೇಶವನ್ನ ಬದಲಾಯಿಸಿ ತನ್ನ ಜೀವನ ಪರ್ಯಂತರವಾಗಿ ಮಾಡಿಕೊಂಡು ಬಂದಂತಹ ಉದ್ದೇಶವನ್ನ ಬದಲಾಯಿಸಿ ಆ ಪ್ರವಾಹದ ಮುಖವನ್ನ ಬದಲಾಯಿಸಬಹುದು ಕರೆ ಅಂದ್ರ ರಾಗ ದ್ವೇಷಗಳನ್ನ ತ್ಯಜಿಸಿ. ರಾಗ ದ್ವೇಷ ಯಾವಾಗ ಕನಸು ಮನಸ್ಸಿನಲ್ಲಿ ಬರಬಾರದಂತ ಅವುಗಳನ್ನ ಬಿಟ್ಟು ಕರ್ಮಗಳನ್ನ ಪರಮಾತ್ಮನ ಪ್ರಾಪ್ತಿಯಲ್ಲಿ ಸಾಧನವನ್ನಾಗಿ ಮಾಡಿಕೊಳ್ಳಬಲ್ಲನು ಯಾರು? ಈ ಮನುಷ್ಯ. ಇಂಥವನಿಗೆ ಏನಿದೆ, ಇವನಿಗೆ ಜ್ಞಾನ ಇದೆ. ನೋಡಪ್ಪ, ನನ್ನ ಜೀವನದೊಳಗ ನಾ ಏನ್ ಮಾಡ್ತೇನೆ ಅನ್ನೋದು ಕೂಡ ಇವನಿಗೆ ಏನಾಗತ್ತೆ ಗೊತ್ತಾಗತ್ತಿದೆ. ಯಾರಿಗೆ? ಈ ಮನುಷ್ಯನಿಗೆ. ಅದರಂತೆ ನೀನೇನ್ ಮಾಡು, ಆ ಕರ್ಮಗಳನ್ನ ಮಾಡ್ತಾ ಭಗವಂತನ ಪ್ರಾಪ್ತಿಯಲ್ಲಿ ಸಾಧನವನ್ನಾಗಿ ಮಾಡಪ್ಪ. ಪ್ರಕೃತಿ ಅಂದ್ರ ಏನು? ಈ ಪರಮಾತ್ಮ ಪ್ರಕೃತಿ ಎಂದಿಲ್ಲ. ಆ ಪ್ರಕೃತಿ ಅಂದ್ರ ಏನು? ಇಲ್ಲಿ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದ ಸ್ವಭಾವ ರೂಪದಲ್ಲಿ ಏನಾಗಿದೆ? ಪ್ರಕಟವಾದ ಕರ್ಮಗಳ ಸಂಸ್ಕಾರಕ್ಕೆ ಏನಂತಾರ? ಆ ಸ್ವಭಾವಕ್ಕೆ ಪ್ರಕೃತಿ ಅಂತಾರ. ನಮ್ಮ ಸ್ವಭಾವ ಏನಿದೆ? ಯಾವ ಜನ್ಮದಲ್ಲಿ ಯಾವ ಯಾವ ದೇಹಗಳನ್ನ ಪಟ್ಟುಕೊಂಡು ಬಂದಾಗಾದರೂ ಕೂಡ ಆ ಪಟ್ಟುಕೊಂಡು ಬಂದಂತ ಕರ್ಮಗಳ ಸಂಸ್ಕಾರಕ್ಕೆ ಏನಂತಾರ? ಅದಕ್ಕ ಪ್ರಕೃತಿ ಅಂತಾರ. ಜ್ಞಾನವಾನ್ ಅಂದ್ರೆ ಜ್ಞಾನವಾನ್ ಅಂತ ಪದ ಪ್ರಯೋಗ ಮಾಡಿದರೆ ಈ ಪರಮಾತ್ಮ ಜ್ಞಾನವಾನ್ ಅಂದ್ರೆ ಏನು? ಇಲ್ಲಿ ಜ್ಞಾನವುಳ್ಳವನೆಂದರೆ ಪರಮಾತ್ಮನನ್ನ ತಿಳಿದು ಪರಮಾತ್ಮನನ್ನ ಪ್ರಾಪ್ತಿ ಮಾಡಿಕೊಂಡ ಜ್ಞಾನಿ ಎಂದರ್ಥ ಅಲ್ಲ. ಪ್ರಸಂಗಾನುಸಾರವಾಗಿ ಜ್ಞಾನವಂತನೆಂದರೆ ಆತ್ಮ ಅನಾತ್ಮ ಯಾವುದು ವಿಚಾರ ಮಾಡುವಂತಹ ಶಕ್ತಿ ಏನಿದೆಯಲ್ಲ ಅದಕ್ಕ ವಿವೇಕಿಗೆ ಅವನಿಗೆ ನಂತರ ಜ್ಞಾನವಾನ್ ಅಂತ ಹೇಳ್ತಾರೆ. ಅತಿಗಂತೂ ಕೂಡ ಹೇಳಿದೆಲ್ಲಪ್ಪ, ಇದರ ಅರ್ಥರ ಏನು? ವಿವೇಕಿಯು ಕೂಡ ತನ್ನ ಪ್ರಕೃತಿಗೆ ಅನುಸಾರವಾಗಿ ಚೇಷ್ಟೆ ಮಾಡುವನೆಂದ ಮೇಲೆ ವಿವೇಕವಿಲ್ಲದ ಅಜ್ಞಾನಿ ಪುರುಷರು ಕೂಡ ಏನ್ ಮಾಡ್ತಾರು? ಪ್ರಕೃತಿಗೆ ಆಧೀನರಾಗ್ತಾರಲ್ಲ. ಹೇಳಬೇಕಾದದ್ದಿಲ್ಲ. ಹಾವ ಯಾವುದು ಆ ಅಭಿಪ್ರಯೋಗ ಇದೆಯಲ್ಲ ಆ ಪ್ರಯೋಗದಿಂದ ಪ್ರಕಟ ಆಗಿದ್ದದು. ಅಂತದ್ದು ಜ್ಞಾನಿಗಳ ಸ್ವಭಾವ ಅಂತ ಹೇಳಿದ್ರಲ್ಲ, ಭಿನ್ನವಾಗಿರ್ತದೆ ಅಂತ ಹೇಳಿದ್ರಿ. ಈ ಪ್ರಕೃತಿಗೆ ಸ್ವಭಾವವಾದ ಮನುಷ್ಯರ ಸ್ವಭಾವ ಬೇರೆ ಅಂತ ಹೇಳಿದ್ರಲ್ಲ. ಪೂರ್ವ ಸಾಧನ ಮತ್ತು ಪ್ರಾರಬ್ಧದ ಭೇದದಿಂದ ಜ್ಞಾನಿಗಳ ಸ್ವಭಾವದಲ್ಲಿ ಏನಿರಬಹುದು? ಭೇದವಿರಬಹುದು ಕರೆ. ಆದ್ರ ಜ್ಞಾನಿಗೆ ಪೂರ್ವಾರ್ಜಿತ ಕರ್ಮಗಳ ಸಂಸ್ಕಾರ ರೂಪ ಸ್ವಭಾವದೊಂದಿಗೆ ಏನಾಗಿದೆ? ಸಂಬಂಧ ಇದಪ್ಪ ಅಂತ ಹೇಳಿದ್ರಿ. ಇಲ್ಲದಿದ್ದರ ಜ್ಞಾನಿಯು ತನ್ನ ಪ್ರಕೃತಿಗೆ ಅನುಸಾರವಾಗಿ ಚೇಷ್ಟೆ ಮಾಡ್ತಾನಂತ ನೀವು ಹೇಳಿದ್ರಲ್ಲ, ಹಂಗ ಕಾರಣ ಇದೆ. ಒಂದಿಷ್ಟು ನಂಗ ತಿಳಿಸಿದರು ಪರಮಾತ್ಮ. ಜ್ಞಾನಿಗೆ ವಸ್ತುತಃ ಕರ್ಮ ಸಂಸ್ಕಾರದೊಂದಿಗೆ ಯಾವ ಸಂಬಂಧ ಇರುವುದಿಲ್ಲ. ಯಾರಿಗೆ? ಜ್ಞಾನಿಗಳೇ ಮತ್ತು ಈ ಕರ್ಮದ ಸಂಸ್ಕಾರದೊಂದಿಗೆ. ಯಾಕ? ತಾನು ಮಾಡ್ತಾ ತನ್ನ ನಿಜವಾದ ಸ್ವರೂಪವನ್ನ ತಿಳಿದು ಅವ ಮಾಡಿಯೂ ಕೂಡ ಮಾಡದಂತೆ ನೋಡಿಯೂ ಕೂಡ ನೋಡದಂತೆ ಜೀವನವನ್ನ ಮಾಡ್ತಾನಲ್ಲ, ಅವ ಈ ಕರ್ಮಗಳ ಸಂಸ್ಕಾರ ಸ್ವಭಾವದೊಂದಿಗೆ ಅವೇನ್ ಮಾಡೋದಿಲ್ಲ? ವ್ಯವಹಾರ ಮಾಡುವುದಿಲ್ಲ. ಯಾವ ಕ್ರಿಯೆಯನ್ನು ಕೂಡ ಮಾಡುವವನಂದವ. ಯಾಕ? ನಾ ಮಾಡೇನಂತ ನಿಶ್ಚಿತವಾಗಿ ತಿಳ್ಕೊಂಡಾನ. ಎಲ್ಲ ಹಂಗ ಮಾಡೇನಂತ ಮಾಡಿಯೂ ಕೂಡ ಮಾಡಿಲ್ಲ ಅಂತ ತಿಳ್ಕೊಂಡಾನ. ಯಾಕೆ ತಿಳ್ಕೊಂಡಾನಂತಂದ್ರ ಅದಕ್ಕ ಇವನಿಗೆ ಯಾವ ಸಂಬಂಧ ಇಲ್ಲ. ಅದರ ಫಲಾಪೇಕ್ಷೆಯನ್ನ ಬಯಸುವುದಿಲ್ಲ. ಯಾರು? ಜ್ಞಾನಿಯಾದವ. ಅದಕ್ಕೆ ಹಂಗ ನೀನು ವ್ಯವಹಾರ ಮಾಡಪ್ಪ. ಅವನ ಅಂತಃಕರಣದಲ್ಲಿ ಪೂರ್ವಾಜಿತ ಪ್ರಾರಬ್ಧದ ಸಂಸ್ಕಾರ ಐತಲ್ಲ, ಅದಕ್ಕನುಸಾರವಾಗಿ ಅವನ ಬುದ್ಧಿ, ಮನಸ್ಸು ಮತ್ತು ಇಂದ್ರಿಯಗಳ ದ್ವಾರ ಪ್ರಾರಬ್ಧ ಭೋಗ ಮತ್ತು ಲೋಕ ಸಂಗ್ರಹಕ್ಕಾಗಿ ಕರ್ತೃತ್ವವಿಲ್ಲದೆ ಕ್ರಿಯೆಗಳು ಸಿಗ್ತವ. ನಾನೇ ಮಾಡೇನಿ, ನಾನಿಂದ ಆಗ್ಬೇಕು ಅನ್ನೋದು ಕೂಡ ಏನ್ ಮಾಡ್ಯಾನ? ಜ್ಞಾನಿ ಪುರುಷ ಸ್ವಂತ ಶರ ಎಲ್ಲವೂ ಕೂಡ ಅದು ಹಾಕನ ಅದರ ಸಂಬಂಧಕ್ಕೆ ಅನುಗುಣವಾಗಿ
ಏನ್ ಮಾಡುದಿಲ್ಲ, ವ್ಯವಹಾರವನ್ನ ಮಾಡುದಿಲ್ಲ. ಹಂಗ ನಾವು ವ್ಯವಹಾರ ಬೇಕಾಗಿಲ್ಲ ಅಂತಂದಾಗ ಮತ್ತೆ ಕರ್ಮನರ ಯಾಕೆ ಮಾಡ್ತಾನವ? ಜ್ಞಾನಿ ಪುರುಷ ತನ್ನನ್ನ ತಾನು ಸ್ವಂತ ಅವ ಯಾಕಾರ ಮಾಡ್ತಾನೆ ಕರ್ಮ ಅಂದ್ರ ಲೋಕ ಸಂಗ್ರಹವಾಗಿ ಆಪ್ರಿಯಗಳಿಂದ ಅವನೇನಿಲ್ಲ ಯಾವ ಸಂಬಂಧವೂ ಕೂಡ ಇರುವುದಿಲ್ಲ. ಇಂಥ ಕ್ರಿಯೆಗಳನ್ನ ಲೋಕ ದೃಷ್ಟಿಯಿಂದ ಜ್ಞಾನಿಯಲ್ಲಿ ಅಜ್ಞಾರೂಪ ಮಾಡಿ ಜ್ಞಾನಿ ಕೂಡ ಏನ್ ಮಾಡ್ತಾನೆ, ತನ್ನ ಪ್ರಕೃತಿಗೆ ಅನುಸಾರವಾಗಿ ಎಷ್ಟು ಮಾತನಕ್ರೆ ಜ್ಞಾನಿಯ ಕ್ರಿಯೆಗಳು ಕರ್ತೃತ್ವವಿಲ್ಲದೆ ನಡೆಯುವುದರಿಂದ. ಅವು ಕರ್ತೃತ್ವ ಬುದ್ಧಿಯನ್ನಿಟ್ಟಿಲ್ಲ ಅಂತ ಎಲ್ಲವೂ ಕೂಡ ಭಗವಂತ ನನ್ನಂತೂ ಈ ಜಗತ್ತಿನಲ್ಲಿ ಏನಿಲ್ಲ ಅಂತ ತಿಳ್ಕೊಂಡನಲ್ಲ ಅವು ನಡೆಸುವ. ರಾಗ ದ್ವೇಷ ಮತ್ತು ಅಹಂಕಾರ ಮಮಕಾರಗಳಿಂದ ಏನಾಗೇನವ ಸರ್ವಥ ಶೂನ್ಯವಾಗಿರ್ತವ. ಅವನಲ್ಲಿ ಯಾವ ರಾಗ ಇಲ್ಲ, ಯಾವ ದ್ವೇಷ ಇಲ್ಲ, ಯಾವ ಅಸೂಯೆ ಇಲ್ಲ, ಯಾವುದು ಇಲ್ಲ. ಯಾರಲ್ಲಿ? ಆ ಜ್ಞಾನಿ ಪುರುಷನಲ್ಲಿ ಮಮಕಾರವೂ ಇಲ್ಲ, ಅಹಂಕಾರವೂ ಇಲ್ಲ. ತನಗ ಬೇಕನ್ನು ಇಚ್ಛೆನ ಅವನಿಗೆ ಇರುವುದಿಲ್ಲ. ಯಾರಿಗೆ? ಜ್ಞಾನಿಯಂತ ಮಹಾನ್ ಪುರುಷನಿಗೆ. ಅದಕ್ಕೆ ಇವುಗಳನ್ನ ಕುರಿತು ಕರ್ಮ ಅಂತ ಹೇಳಲ್ಲ, ಇಷ್ಟ ಮಾತ್ರ ಎಂದು ಹೇಳಬೇಕಲ್ಲದೆ ಈ ಭಾವವನ್ನ ಪ್ರಕಟ ಮಾಡುವುದಕ್ಕಾಗಿ ಏನಂತ ಪ್ರಯೋಗ ಮಾಡಿದ್ರು? ಶ್ರೇಷ್ಠತೆ ಎಂಬ ಪ್ರಯೋಗ ಆಗಿದೆ. ಅದಕ್ಕೆ ನೀನು ಇದನ್ನ ತಿಳ್ಕೊಂಡು ನಿನ್ನ ನಿತ್ಯ ಜೀವನದಲ್ಲಿ ಈ ತೆರನಾಗಿ ನೀನು ವ್ಯವಹಾರ ಮಾಡುವ ಅರ್ಜುನ ಅಂತೇಳಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ನಿಮಿತ್ತ ಮಾಡಿಕೊಂಡು ನಮ್ಮೆಲ್ಲರಿಗೆ ಸುಂದರವಾಗಿ ಹೇಳಕತ್ತೇನಲ್ಲ. ಜ್ಞಾನಿಯಂತಃಕರಣದಲ್ಲಿ ರಾಗ ದ್ವೇಷ ಮತ್ತು ಹರ್ಷ ಶೋಕಾದಿ ವಿಕಾರಗಳು ಇರುವುದೇ ಇಲ್ಲವೆಂದು ಹೇಳಬೇಕೆ? ಈಗ ಜ್ಞಾನಿ ಅದಲ್ಲ, ತನ್ನ ಅಂತಃಕರಣ ಸ್ವಚ್ಛ ಮಾಡಿಕೊಂಡು ಆತ್ಮ ಸ್ವರೂಪದಲ್ಲಿ ಸದಾ ಇರುವಂತಹ ಜ್ಞಾನಿಗೆ ರಾಗ ದ್ವೇಷ ಮತ್ತ ಹರ್ಷ ಶೋಕ ಸಂತೋಷ ದುಃಖ ಈ ವಿಕಾರಗಳೇನದವಲ್ಲ ಹೇಳಬೇಕೆ ಅಥವಾ ಅವು ಇರುತ್ತವೆಯೋ? ಜ್ಞಾನಿಗೆ ಅವುಗಳ ಸಂಬಂಧ ಇರುವುದಿಲ್ಲ. ಈ ಅಂತಃಕರಣದಲ್ಲಿ ವಿಕಾರ ಇಲ್ಲಂತ ಹೇಳಬೇಕೆ? ಅವನಲ್ಲಿ ಕೂಡ ವಿಕಾರ ಇಲ್ಲಂತ ಹೇಳಬೇಕು. ಹೇಗೆ? ಅದನ್ನು ಸ್ವಲ್ಪ ಪರಮಾತ್ಮ ನನಗೆ ತಿಳಿಸಿಕೊಡು. ಹೇಗೆ ಹಾಗೆ ಹೇಳೋದಾದ ಅವನ ಅಂತಃಕರಣದಲ್ಲಿ ಕ್ಷಮೆ ದಮೆ ಇತ್ಯುಕ್ತೆ ಸಂತೋಷಾದಿ ಸದ್ಗುಣಗಳು ಅವನಲ್ಲಿ ಇರಬಾರದಲ್ಲವೇ? ಜ್ಞಾನಿ ಆಗಬೇಕಾದ್ರ ಮುಮುಕ್ಷು ಆಗಬೇಕಾದ್ರ ಹಂಗ ಕ್ಷಮೆ ದಮೆ ಬಾಹ್ಯೇಂದ್ರಿಯ ನಿಗ್ರಹ ಅಂತರೇಂದ್ರಿಯ ನಿಗ್ರಹ ಇತ್ಯುಕ್ತೆ ಸುಖ ದುಃಖಗಳನ್ನ ತಡೆದುಕೊಳ್ಳುವ ಸಾಮರ್ಥ್ಯ ಮತ್ತ ಸಂತೋಷಾದಿ ಶೋಕಗಳು ಕೂಡ ಸದ್ಗುಣಗಳು ಅವನಲ್ಲಿ ಇರಬಾರದಲ್ಲವೇ? ಇರಬಾರದು ಇದ್ದಾಗನ ಸಾಧನ ಮಾಡಿ ತನ್ನ ನಿಜವಾದ ಸ್ವರೂಪವನ್ನ ಅವ ತಿಳ್ಕೊಂಡನಂತ ನೀವು ಅವ ಪ್ರಶ್ನೆ ಮಾಡ್ತಾನೆ. ಜ್ಞಾನಿಗೆ ಅಂತಃಕರಣದೊಂದಿಗೆ ಏನಿಲ್ಲ ಸಂಬಂಧ ಇರುವುದಿಲ್ಲ. ತನ್ನಲ್ಲಿ ಎಲ್ಲರನ್ನ ನೋಡ್ಯಾನಲ್ಲ, ಅವನಲ್ಲಿ ಎಲ್ಲರನ್ನ ತಾನೇ ಕಂಡುಕೊಂಡನಲ್ಲ. ಅಂದ ಮೇಲೆ ಅಂತಃಕರಣಕ್ಕೆ ವಿಕಾರಗಳಿಂದ ಹೇಗೆ ಸಂತೋಷಪಡಬಾರದು? ಜ್ಞಾನಿಗೆ ಆ ಸಂಬಂಧಕದಂತ ಹೇಳಿದೆಲ್ಲ ರಾಗ ದ್ವೇಷಗಳು ಹರ್ಷ ಶೋಕಗಳು ಕೂಡ ಹಂಗೂ ಇರೋರಾಗಿತ್ತಲ್ಲ ಅಂತ ನೀವು ತಿಳ್ಕೊಂಡಿಯಲ್ಲ. ಅವು ಯಾವ ವಿಕಾರಕ್ಕೂ ಕೂಡ ಅಂತಃಕರಣಕ್ಕೂ ಅವು ಸಂಬಂಧ ಇಲ್ಲ ಅಂದಾಗ ಅದು ಹೇಗಿರ್ತದಪ್ಪ? ಹೀಗಿದ್ದರೂ ಕೂಡ ಸಾಧನ ಚತುಷ್ಟಯ ಸಂಪತ್ತನ್ನ ಗಳಿಸಿದ್ದರಿಂದ ಜ್ಞಾನಿ ಪುರುಷ ಮುಮುಕ್ಷ ಪುರುಷ ಚಿಂತಕ ಸಂತ ಏನ್ ಮಾಡ್ಯಾನಂದ್ರ ತನ್ನ ನಿಜವಾದ ಸ್ವರೂಪವನ್ನ ತಿಳಿಯೋಕ್ಕೋಸ್ಕರವಾಗಿ ಸಾಧನ ಚತುಷ್ಟಯ ಸಂಪನ್ನನಾಗಿ ಬ್ರಹ್ಮ ಚಿಂತನೆಯಲ್ಲಿ ಚಿಂತನೆ ಮಾಡ್ತಾ ಅದರೊಳಗೆ ಅವ ಪ್ರವೃತ್ತಿಯಾಗೇನಲ್ಲ. ಅಂತವನಿಗೆ ಏನಿಲ್ಲ ಯಾವ ಅಂತಃಕರಣದಲ್ಲಿ ರಾಗ ಇಲ್ಲ ದ್ವೇಷ ಇಲ್ಲ ಹರ್ಷ ಇಲ್ಲ ಶೋಕ ಇಲ್ಲ. ಎಲ್ಲವೂ ಕೂಡ ಇವನ ಬಿಟ್ಟು ಬೇರೆ ನಿಂತಾಗಿ ಸಾಕ್ಷ್ಯ ರೂಪನಾಗಿ ನೋಡ್ತಾನವ. ಯಾರು?
ಏನಾಗಿದೆ ಅತ್ಯಂತ ಪವಿತ್ರ ಆಗಿದೆ. ಯಾರು ಅಂತ ಶರಣ ಏನಾಗಿದೆ ತಾನು ತನ್ನ ಜೀವನ ಪರ್ಯಂತರವಾಗಿ ತಾನು ಮಾಡುವ ಸಾಧನ ಚತುಷ್ಟಯಗಳನ್ನ ಮಾಡಿ ಅದೇ ಸಾಧನ ಮಾರ್ಗದಲ್ಲಿ ಪಥದಲ್ಲಿ ನೆರೆದು ತನ್ನ ಅಂತಃಕರಣ ಪರಿಪಕ್ವವಾಗಿದೆಯಲ್ಲ, ಅಂತಃಕರಣ ಪರಿಪಕ್ವವಾದಾಗ ಮಾಡುವ ವ್ಯವಹಾರ ಏನು ಅಲ್ಲಿ ಇರುವುದಿಲ್ಲ. ನಾವೆಲ್ಲ ಇಷ್ಟೆಲ್ಲ ಚಿಂತನೆ ಮಾಡಕತ್ತೇವೆ ಅಂದ್ರೆ ಯಾವುದಕ್ಕೋಸ್ಕರವಾಗಿ? ನಮ್ಮ ಅಂತಃಕರಣ ಪರಿಪಕ್ವ ಮಾಡುವಗೋಸ್ಕರವಾಗಿ. ಎಲ್ಲಿವರೆಗೆ ನಮ್ಮ ಅಂತಃಕರಣ ಸ್ವಚ್ಛ ಆಗುವುದಿಲ್ಲ ಅಲ್ಲಿವರೆಗೆ ನಮಗೆ ನಿಜವಾದ ನಮ್ಮ ಸ್ವರೂಪದ ಜ್ಞಾನ ಆಗುವುದಿಲ್ಲ. ಅದಕ್ಕೆ ಅಂತರ್ಧನ ತಿಳ್ಕೋಬೇಕಾದ್ರೆ ಏನ್ ಮಾಡಬೇಕು? ಅಂತಃಕರಣ ಪರಿಪಕ್ವ ಮಾಡುವಗೋಸ್ಕರವಾಗಿ ಇಂಥ ನಿರಂತರ ಆತ್ಮಚಿಂತನೆ ಮಾಡ್ತಾ ಅಲ್ಲಿಯ ಮಲದೋಷ ಎಲ್ಲಿರತಕ್ಕಂಥದ್ದು? ಅಂತಃಕರಣದಲ್ಲಿರತಕ್ಕಂಥ ಮಲದೋಷ ಅಲ್ಲ ಪಾಪದೋಷ, ವಿಕ್ಷೇಪ ದೋಷ ಅಲ್ಲ ಚಂಚಲತ್ವ ದೋಷ, ಆವರಣ ದೋಷ, ನಮ್ಮ ಆತ್ಮಸ್ವರೂಪವನ್ನ ಮುಚ್ಚಿ ಅಜ್ಞಾನದ ಕತ್ತಲೆಯಲ್ಲಿದೆಯಲ್ಲ ಅಂತದ್ದನ್ನ ಎಲ್ಲ ಮಲದೋಷ, ವಿಕ್ಷೇಪ ದೋಷ, ಆವರಣ ದೋಷ, ಈ ದೋಷಗಳು ನಾಶ ಆಗ್ಯವ. ಯಾವಾಗ? ತನ್ನ ಅಂತಃಕರಣ ಸ್ವಚ್ಛ ಮಾಡಿಕೊಂಡಂತ ಸಾಧಕನಿಗೆ. ಆಮೇಲೆ ಸಾಧಕನಿಗೆ ಏನಾಗಿದೆ? ಬ್ರಹ್ಮ ಪ್ರಾಪ್ತಿ ಅಂದ್ರೆ ತನ್ನ ನಿಜವಾದ ಸ್ವರೂಪದ ಅರಿವು. ಈ ಕಾರಣದಿಂದ ಅವನ ಅಂತಃಕರಣದಲ್ಲಿ ಏನಿಲ್ಲ? ಅವಿದ್ಯಾ ಮೂಲಕವಾದ ಅಹಂಕಾರ, ಮಮಕಾರ, ರಾಗ, ದ್ವೇಷ, ಹರ್ಷ, ಶೋಕ, ದಂಭ, ಕಪಟ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು ಯಾವ ವಿಕಾರಗಳು ಕೂಡ ಅವನ ಅಂತಃಕರಣದಲ್ಲಿ ಇರುವುದಿಲ್ಲ. ಇವುಗಳನ್ನ ಅವನಲ್ಲಿ ಸರ್ವತ್ರ ಅಸಾಮರ್ಯವಲ್ಲಪ್ಪ ಆತಯೇವ ಜ್ಞಾನಿ. ಅಂತ ಜ್ಞಾನಿಗಳು ನಾವಾಗ್ಬೇಕಲ್ಲ. ಮನದೋಷ ಇಲ್ಲ, ವಿಕ್ಷೇಪ ದೋಷ ಇಲ್ಲ, ಆವರಣ ದೋಷ ಇಲ್ಲ. ಎಲ್ಲವನ್ನ ಕಳೆದುಕೊಂಡು ನಮ್ಮ ನಿಜವಾತ್ಮ ಸ್ವರೂಪದಲ್ಲಿ ಸದಾ ನಿಂತಾಗಲೇ ಜ್ಞಾನ. ಇಂಥ ಜ್ಞಾನಿ ಅದನಲ್ಲ ಪವಿತ್ರವಾದ ಅಂತಃಕರಣದಲ್ಲಿ ಕೇವಲ ಸಮತ, ಸಂತೋಷ, ದಯಾ, ಸಮ. ಸಮತ ಎಲ್ಲರಲ್ಲಿ ಕೂಡ ತನ್ನನ್ನ ನೋಡೋದು, ತನ್ನನ್ನ ಎಲ್ಲರಲ್ಲಿ ನೋಡೋದು. ಅಲ್ಲೇನಿಲ್ಲ ರಾಗ ಇಲ್ಲ, ದ್ವೇಷ ಇಲ್ಲ. ಸಂತೋಷ, ಸದಾ ಸಂತೋಷವಾಗಿರೋದು. ಯಾರೇ ಕಷ್ಟ ಕೊಡ್ಲಿ, ಯಾರೇ ಬೇರೆ, ಯಾರೇ ಏನೇ ಅಂದರೂ ಕೂಡ ದಯಾಗುಣ. ದಯವಿಲ್ಲದ ಧರ್ಮ ಅರ್ಥಾವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ. ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಮ ದೇವ. ಎಲ್ಲರಲ್ಲಿಯೂ ಕೂಡ ದಯಾಗುಣ. ಸಮ ಯಾರಾದರೂ ತಪ್ಪನ್ನ ಮಾಡಿದರೂ ಕೂಡ ನನಗ ದುಃಖ ಕೊಡುವಂತ ಕಾರ್ಯ ಮಾಡಿದರೂ ಕೂಡ ನನಗ ಮಾಡಿಲ್ಲ, ಅವರು ತಮ್ಮನ್ನ ಶಾಪ ಮಾಡಿಕೊಂಡಾರಂತೇಳಿ ಮಾಡಿದ್ದನ್ನ ಆ ತಪ್ಪಿಗೆ ಕ್ಷಮೆಯನ್ನ ಯಾಚನೆ ಮಾಡಿ ಕ್ಷಮಾಗುಣದಲ್ಲಿ ಇರುವರು. ಯಾವುದು ಹಚ್ಚಿಕೊಳ್ಳಲಾರದ ಶಾಂತಿ, ಸದಾ ಶಾಂತ ಸ್ವರೂಪನಾಗಿ ಅದನ್ನ ರಾಗ ಇಲ್ಲ, ದ್ವೇಷ ಇಲ್ಲ, ಕಾಮ ಇಲ್ಲ, ಕ್ರೋಧ ಇಲ್ಲ, ಲೋಭ ಇಲ್ಲ, ಮೋಹ ಇಲ್ಲ, ಮದ ಮತ್ಸರಗಳು ಕೂಡ ಅಲ್ಲಿ ಇಲ್ಲ. ಎಲ್ಲೇ ಅಂತಃಕರಣ ಪರಿಪಕ್ವವಾದಾಗ ಇಂಥ ಸದ್ಗುಣಗಳು ಸ್ವಾಭಾವಿಕವಾಗಿ ಪುರುಷವನ್ನು ಯಾರಲ್ಲಿ? ಆ ಜ್ಞಾನಿ ಪುರುಷನಲ್ಲಿ, ಸಂತನಲ್ಲಿ, ಶರಣನಲ್ಲಿ. ಇಂತಹ ಸಂಸ್ಕಾರಗಳನುಸಾರವಾಗಿ ಲೋಕ ಸಂಗ್ರಹಾರ್ಥವಾಗಿ ಅವನ ಮನಸ್ಸು, ಅವನ ಇಂದ್ರಿಯಗಳು ಮತ್ತವನ ಶರೀರ ಮುಖಾಂತರವಾಗಿ ಆ ಶರೀರದ ದ್ವಾರ ಶಾಸ್ತ್ರವಿಹಿತ ಕರ್ಮಗಳು ಮಾಡಲ್ಪಡ್ತವೆ. ಶಾಸ್ತ್ರ ಹೆಂಗ್ ಹೇಳಿದೆ, ವೇದಗಳು ಹೆಂಗ್ ಹೇಳಿವೆ, ಗುರುಗಳು ಹೆಂಗ್ ಹೇಳ್ಯಾರ, ಅದರಂತೆ ಗುಣಮಯ ಮಾಡ್ತಾನ. ಶಾಸ್ತ್ರ ವಿಹಿತವಾದ ಕರ್ಮವನ್ನ ಮಾಡ್ತಾರ. ದುರ್ಗುಣ, ದುರಾಚಾರಾದಿಗಳು ಇರುವುದೇ ಇಲ್ಲವ. ಆಮೇಲೇನಿಲ್ಲ, ದುರ್ಗುಣ ಇಲ್ಲ, ದುರಾಚಾರಗಳು ಕೂಡ ಇಲ್ಲ, ಕೆಟ್ಟ ಭಾವ ಇಲ್ಲ. ತಾನು ಮಾಡುವ ವ್ಯವಹಾರ ಹೆಂಗದೆ ಭಗವಂತನಿಗೆ ಅರ್ಪಿಸಿ
ಭಗವಂತನ ಸಲುವಾಗಿ ತನ್ನ ಅಂತಃಕರಣ ಪರಿಪಕ್ವ ಮಾಡಿಕೊಂಡು ಇಂಥ ಜೀವನವನ್ನ ಮಾಡಿದನಪ್ಪ. ಅದರಂತೆ ನೀನೇನ್ ಮಾಡೋ ಅರ್ಜುನ, ನೀನು ಕೂಡ ನಿನ್ನ ಜೀವನ ಉದ್ದಕ್ಕೂ ಎಲ್ಲವನ್ನ ಸಾಧನ ಮಾಡಿ ಇವು ಯಾವ ಇರಲಾರದ ಏನು ಅವಿದ್ಯಾ ಅಹಂಕಾರ ಮಮಕಾರ ರಾಗ ದ್ವೇಷರಹಿತನಾಗಿ ನೀನು ಸಂಪ ಕಪಟ ಕಾಮ ಕ್ರೋಧ ಲೋಭ ಮೋಹ ಈ ವಿಕಾರಗಳೆಲ್ಲ ಇರಲಾರದ ನೀ ಜೀವನವನ್ನ ಮಾಡಿದ್ದಾದ್ರ ಇದೇ ಜನ್ಮದಲ್ಲಿ ಕೂಡ ನಿನಗನ ಕತೆ. ಜ್ಞಾನಿ ಪುರುಷ ನೀನಾಕ್ಯಪ್ಪ, ನೀನು ಕರ್ಮನ ಮಾಡುವುದಿಲ್ಲ, ಬರೇ ನನಗೆ ಜ್ಞಾನ ಒಂದಷ್ಟು ಹೇಳುವಂತ ಕುಂತಿಯಲ್ಲ, ಇದಾಗುವುದಿಲ್ಲಪ್ಪ. ಅಂತ ಜ್ಞಾನಿ ಪುರುಷ ಏನ್ ಮಾಡು, ನೀನು ಕರ್ಮವನ್ನ ಮಾಡಿ, ಕರ್ಮವನ್ನ ಮಾಡ್ತಾ ಆ ಕರ್ಮದಿಂದಲೇ ಜ್ಞಾನಕ್ಕೆ ಸಾಧನವಾದ ಕರ್ಮಗಳನ್ನ ನೀನು ಮಾಡಪ್ಪ ಅಂತೇಳಿ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ನಮ್ಮೆಲ್ಲರಿಗೆ ಶ್ರೀಕೃಷ್ಣ ಪರಮಾತ್ಮ ಹೇಳಿದನಲ್ಲ, ಅಂತ ಜೀವನವನ್ನ ನಾವು ಇದೇ ಮನುಷ್ಯ ಜನ್ಮದಲ್ಲಿ ಅರಿವಿನ ಜನ್ಮಕ್ಕೆ ಬಂದು ತಿಳುವಳಿಕೆ ಜನ್ಮಕ್ಕೆ ಬಂದಾಗ ಮಾತ್ರ ಇಂದ ನಮ್ಮ ಅಂತಃಕರಣ ಪರಿಪಕ್ವ ಮಾಡಿಕೊಂಡು ನಾವೇನ್ ಮಾಡಬೇಕು, ಆತ್ಮನ ಪರಮಾತ್ಮನನ್ನ ಕೂಡುವ ಇದೇ ಜನ್ಮದಲ್ಲಿ ಸಾಧ್ಯ ಅಂತ ಹೇಳಿದಾರ. ಇನ್ನ ವಿಷಯ ಸಾಕಷ್ಟಿದೆ, ಸಮಯ ಮುಗಿದಿದೆ. ಅದಕ್ಕೆಲ್ಲರೂ ಇದೇ ಚಿಂತನವನ್ನ ಸದಾ ಮಾಡಲೆಂಬಲ್ಲಿಗೆ 2 ವಾಕ್ಯ ಪುಷ್ಪಗಳನ್ನ ಸದ್ಗುರುನಾಥರ ಚರಣದೆಲ್ಲ ಸಮರ್ಪಿಸಿ ನಮ್ಮೆಲ್ಲರಿಗೂ ಶರಣಾರ್ಥಿಗಳು. ಓಂ ಶರಣಾಗತು ಸಹನೌ ಭುನಕ್ತು ಸಹ ವೀರಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ